ಬೇಸಿಗೆ ಶುರುವಾದರೂ ಕೂಡ ಕುಡಿಯುವ ನೀರಿನ ಘಟಕಗಳು ಕ್ಲೋಸ್ ಆಗಿವೆ. ಶುದ್ಧ ಕುಡಿಯುವ ನೀರಿನ ಘಟಕ ಯಾವಾಗ ಸರಿ ಮಾಡ್ತೀರಾ ಹಾಗಾದ್ರೆ? ಕಳೆದ 2 ವರ್ಷಗಳಿಂದ ಈ ಘಟಕದಲ್ಲಿ ನೀರು ಬರ್ತಾ ಇಲ್ಲ. ಕೆಆರ್ ಮಾರ್ಕೆಟ್ನ 138ನೇ ವಾರ್ಡ್ನಲ್ಲಿ ಕುಡಿಯುವ ನೀರಿನ ಘಟಕ ಬಂದಾಗಿದೆ. 2 ವರ್ಷ ಆಯಿತು, ಇನ್ನೂ ಸರಿ ಹೋಗಿಲ್ಲ. ಈ ನೀರಿನ ಘಟಕದ ಹೆಸರಲ್ಲಿ ಬಿಲ್ ಆಗ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹಾಳು ಕಟ್ಟಡದಂತಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಗಮನಿಸ್ತಿದ್ದೀರಿ. ಕೋಟಿ ಕೋಟಿ ಖರ್ಚು ಮಾಡ್ತಾರೆ ಇದಕ್ಕೆ, ಅದು ನಮ್ಮೆಲ್ಲರ ಟ್ಯಾಕ್ಸ್ ಹಣದಿಂದ. ನಗರದ 80ಕ್ಕೂ ಅಧಿಕ ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಆಗಬಹುದು. ನ್ಯೂಸ್ ಫಾಸ್ಟ್ ರಿಯಾಲಿಟಿ ಚೆಕ್ನಲ್ಲಿ ಈ ಘಟಕಗಳ ಕರಾಳ ಸ್ಥಿತಿ ಬಯಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಭರತ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡ್ಕೊಂಬರೋಣ. ಬೇಸಿಗೆ ಶುರುವಾಗಿದೆ. ಬೆಂಗಳೂರಲ್ಲಿ ಸೇರಿದಂತೆ ನೀರಿನ ಅಭಾವ ಕೂಡ ಉಂಟಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಮೇಂಟೈನ್ ಮಾಡಬೇಕು ಅಂತೇಳಿ BBMP ಪಾಲಿಕೆ ಜೊತೆಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಒಂದು ಸ್ಪೆಷಲ್ ಮೀಟಿಂಗ್ ಕರೆದು ಇದ್ರ ಬಗ್ಗೆ ಸೂಚನೆ ಕೂಡ ಕೊಟ್ಟಿದ್ರು. ಆದರೆ ಬೆಂಗಳೂರಲ್ಲಿ ರಿಯಾಲಿಟಿ ಚೆಕ್ಗಳನ್ನ ಮಾಡಿದಾಗ ಶುದ್ಧ ಕುಡಿಯುವ ನೀರಿನ ಘಟಕಗಳ ಒಂದು ಅವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನ ನಿಮಗೆ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಇದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ವಾರ್ಡ್ ನಂಬರ್ 138 ಅಲ್ಲಿರುವಂತಹ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ. ಇದರ ಒಂದು ಪರಿಸ್ಥಿತಿ ನೋಡಿ, ಯಾವುದೇ ಮೇಂಟೆನೆನ್ಸ್ ಇಲ್ಲ. ಸದ್ಯಕ್ಕೆ ಇದು ಕಾರ್ಯನಿರ್ವಹಣೆ ಕೂಡ ಮಾಡ್ತಾ ಇಲ್ಲ. ಇದು 2 ವರ್ಷಗಳಿಂದ ಇಲ್ಲಿನ ಪರಿಸ್ಥಿತಿ ಇದೇ ರೀತಿಯಾಗಿದೆ. ಇದು ನಾಮಕ ವ್ಯವಸ್ಥೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪನೆ ಮಾಡಿದ್ದಾರೆ, ಚಾಲನೆ ಕೂಡ ಕೊಟ್ಟಿದ್ರು. ಅದಾದ ನಂತರ ನಿರ್ವಹಣೆ ಇಲ್ಲ, ಯಾವ ರೀತಿಯಾಗಿ ಮೂಲೆ ಗುಂಪಾಗಿ ಬಿದ್ದಿದೆ. ಜನರಿಗೆ ಉಪಯೋಗ ಆಗಬೇಕು ಬೇಸಿಗೆ ಸಮಯದಲ್ಲಿ ಅಥವಾ ನೀರಿನ ಅಭಾವ ಸಮಯದಲ್ಲಿ ಜನರಿಗೆ ಶುದ್ಧವಾದ ಒಂದು ಕುಡಿಯ ನೀರು ಸಿಗಬೇಕು ಅನ್ನೋ ಉದ್ದೇಶದಿಂದ ಬೆಂಗಳೂರು ನಗರದಾದ್ಯಂತ ಪ್ರತಿ ವಾರ್ಡ್ಗಳಲ್ಲೂ ಕೂಡ ಈ ರೀತಿಯಾದ ಒಂದು ಕುಡಿಯುವ ನೀರಿನ ಘಟಕಗಳನ್ನ ಪಾಲಿಕೆ ವತಿಯಿಂದ ಸ್ಥಾಪನೆ ಮಾಡಿದ್ದಾರೆ. ಆದರೆ ಪಾಲಿಕೆ ಕಡೆಯಿಂದ ನಿರ್ವಹಣೆ ಕೂಡ ಇಲ್ಲ, ನೀರು ಸರಬರಾಜು ಕೂಡ ಆಗ್ತಾ ಇಲ್ಲ. ಮತ್ತು ಯಾವ ಒಂದು ಉದ್ದೇಶದಿಂದ ಈ ರೀತಿಯಾದ ಒಂದು ಘಟಕಗಳು ಬೆಂಗಳೂರಲ್ಲಿ ಇದ್ದಾವೆ. ಇದಕ್ಕೆ ಸ್ಥಳೀಯರು ಆರೋಪ ಮಾಡೋದ್ರ ಪ್ರಕಾರ ಇದಕ್ಕೆ ಬಿಲ್ ಕೂಡ ಮಾಡ್ಕೊಳ್ತಾ ಇರ್ತಾರೆ, ಇದರಿಂದ ದುಡ್ಡನ್ನು ಕೂಡ ಮಾಡ್ಕೊಳ್ತಾ ಇರ್ತಾರೆ. ಆದರೆ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಇದನ್ನು ನಿರ್ವಹಣೆ ಕೂಡ ಮಾಡ್ತಾ ಇಲ್ಲ ಅಂತೇಳಿ ಒಂದಿಷ್ಟು ಆರೋಪಗಳನ್ನ ಕೂಡ ಮಾಡ್ತಾ ಇರೋದು. ಸದ್ಯ ಬೇಸಿಗೆ ಶುರುವಾಗಿದೆ. ಪಾಲಿಕೆಯವರೇ ಹೇಳಿರುವಂತೆ, ರಾಜ್ಯ ಸರ್ಕಾರವೇ ಹೇಳಿರುವಂತೆ ಮುಂದಿನ ಒಂದು 2-3 ತಿಂಗಳು ನೀರಿನ ಅಭಾವ ಉಂಟಾಗುತ್ತೆ. ಬೆಂಗಳೂರಿನ ಬಹುತೇಕ ವಾರ್ಡ್ಗಳಲ್ಲಿ ನೀರಿಗೆ ಸಂಕಷ್ಟ ಕೂಡ ಎದುರಾಗುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ BBMP ಅವರು, ಜಲಮಂಡಳಿಯವರು ಪ್ರತ್ಯೇಕವಾದ ಒಂದು ಸಭೆ ಮಾಡಿ ಇನ್ಮೇಲೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಜಲಮಂಡಳಿಯವರಿಗೆ ಹಸ್ತಾಂತರ ಮಾಡಿಕೊಟ್ಟು ಅವರು ನಿರ್ವಹಣೆ ಮಾಡ್ತಾರೆ ಅಂತೇಳಿ ಒಂದು ಸಭೆಯಲ್ಲೂ ಕೂಡ ತೀರ್ಮಾನ ತಗೊಂಡಿದ್ದಾರೆ. ಆದರೆ ಬೆಂಗಳೂರಿನ ಬಹುತೇಕ ಕಡೆ ನಿರ್ವಹಣೆಯೇ ಇಲ್ಲ, ಇಲ್ಲಿ ನೀರಿನ ಸರಬರಾಜು ಕೂಡ ಇಲ್ಲ. ಜನರಿಗೆ ಇದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದನ್ನ ಖುದ್ದು ಪಾಲಿಕೆಯವರು ಕೂತ್ಕೊಂಡು ಅವಲೋಕನ ಮಾಡ್ಕೊಳ್ಬೇಕಾಗಿರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು. ಬೇಸಿಗೆ ಇರಲಿಲ್ಲ, ಇಷ್ಟು ದಿನ ಸಮಸ್ಯೆ ಇರಲಿಲ್ಲ. ಮಳೆಗಾಲ ಇತ್ತು, ನಂತರ ಚಳಿಗಾಲ ಇತ್ತು, ಕಾವೇರಿ ನೀರೇನು ಬರ್ತಾ ಇತ್ತು, ಅದರಲ್ಲೇ ಜನ ಜೀವನ ಸಾಗಿಸ್ತಾ ಇದ್ರು. ಆದರೆ ಈಗ ಕಾವೇರಿ ನೀರಲ್ಲೂ ಕೂಡ ಪ್ರಮಾಣ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಬೇಸಿಗೆ ಆರಂಭವಾಗ್ತದೆ. ಅಟ್ಲೀಸ್ಟ್ ಕುಡಿಯೋ ನೀರಿಗಾದ್ರೂ ನಾವು ನಮ್ಮ ಬವಣೆಯನ್ನ ತೀರಿಸಿಕೊಳ್ಳೋಣ ಅಂತ ಹೇಳಿ ಈ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಬೇಸಿಗೆ ಸಂದರ್ಭದಲ್ಲಿ ಹೋಗುವವರ ಸಂಖ್ಯೆ ಹೆಚ್ಚಾಗಿರುತ್ತೆ. ಆದರೆ ಈ ಶುದ್ಧ ಕುಡಿಯುವ ನೀರಿನ ಘಟಕಗಳು 2 ವರ್ಷದಿಂದ ಕ್ಲೋಸ್ ಆಗಿವೆ. ಇದನ್ನ ಪುನರ್ ಯಾವಾಗ ಆರಂಭ ಮಾಡ್ತಾರೆ, ಯಾವಾಗ ಸರಿಪಡಿಸ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.